ನಮಸ್ಕಾರ. ಆಶಾ ಈಶ್ವರ್ ಲಾಗ್ ಲೈಫಿಗೆ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾವು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತು ನಾನು ವರಮಹಾಲಕ್ಷ್ಮಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಸತಿ ವರಮಹಾಲಕ್ಷ್ಮಿ ತುಂಬಾ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ 2 ದಿವಸಕ್ಕೆ ಮುಂಚೆನೇ. ಬಟ್ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ನಮಗೆ ನೈಟೇ ಒಂದು ವಿಚಾರ ಗೊತ್ತಾದಮೇಲೆ ನಮಗಂತೂ ವರಮಹಾಲಕ್ಷ್ಮಿ ಪೂಜೆನ ಎಷ್ಟೊತ್ತಿಗೆ ಮಾಡಬೇಕು ಏನು ಅನ್ನೋದೇ ಟೋಟಲಿ ಕನ್ಫ್ಯೂಷನ್ ಆಗೋಯ್ತು. ಏನು ಎತ್ತ ಅಂತ ಬ್ಲಾಗೆಲ್ಲ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ದೋಸೆ ಮಾಡಿದ್ವಿ. ದೋಸೆ ಹಿಟ್ಟೆಲ್ಲ ಹುಕ್ಕಿ ಅದು ಒಂದು ಫುಲ್ಲು ರಂಪ ಆಗೋಗಿತ್ತು. ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದು ಮಾಡಿದ್ವಿ. ಅದೇ ಅಂದ್ವಲ್ಲ, ಮನಸ್ಸು ಸರಿ ಇಲ್ಲ, ಆಲೋಚನೆ ಕೆಟ್ಟಾಗಿತ್ತು ಅಂದರೆ ನಾವು ಏನೇ ಮಾಡಿದ್ರೂ ಸಹ ಸರಿ ಹೋಗೋದಿಲ್ಲ. ದೋಸೆ ಕೂಡ ಅಷ್ಟೇ, ಎಲ್ಲ ಚೆನ್ನಾಗಿ ಬಂದರೂ ತೆಗಿಯುವಾಗಂತೂ ಕಿತ್ತಿ ಹೋಗೋದು. ಲಾಸ್ಟಿಗೆ ತವಾಗೆ ಒಂದು ಈರುಳ್ಳಿ ಉಜ್ಜಿ ಚೆನ್ನಾಗಿ ನೀಟಾಗಿ ಇದು ಮಾಡಿ ದೋಸೆ ಹಾಕಿದ್ಮೇಲೆ ನೀಟಾಗಿ ದೋಸೆ ಬಂತು. ತಿಂಡಿ ಎಲ್ಲ ತಿಂದಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಫುಲ್ ರೆಸ್ಟ್ ಮಾಡಿ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇದ್ದಿಲ್ಲ, ಮೂಡು ಇದ್ದಿಲ್ಲ. ಯಾಕಂದರೆ ನಮ್ಮ ಏರಿಯಾದಲ್ಲಿ ಯಾರೋ ಒಬ್ಬರು ಡೆತ್ ಆಗಿಬಿಟ್ಟಿದ್ರು. ಒಂದೇ ಏರಿಯಾ ಆಗಿರೋದ್ರಿಂದ ಆಲ್ಮೋಸ್ಟ್ ಪೂಜೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದನ್ನೆಲ್ಲ ನೈಟೇ ಅವ್ರು ಇದಾಗಿದ್ದರಿಂದ ಆಲ್ಮೋಸ್ಟ್ ತೆಗೆದು ಇದೆಲ್ಲ ಆಗೋಷ್ಟೊತ್ತಿಗೆ ಸಂಜೆ 4 ಗಂಟೆ ಆಗೋಯ್ತು. 6:30 ಅಂದರೆ ಗೋಧುಗುಳಿ ಲಗ್ನದಲ್ಲಿ ಆದರೂ ಕೂರಿಸಿ ನಾವು ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ಕ್ಲೀನ್ ಮಾಡಿ ಜಲ್ದಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆಗೆಲ್ಲ ಮಾಡೋಣ ಅನ್ನೋಷ್ಟೊತ್ತಿಗೂ ಎಷ್ಟೇ ಜಲ್ದಿ ಮಾಡಿದ್ರು ಮನೆ ಕೆಲಸ ಅಂತ ಹಿಡಿದ್ಮೇಲೆ ಲೇಟ್ ಹಾಗೇ ಆಗುತ್ತೆ. ಅದು ನಾವು ಸಂಜೆ ಹಿಡಿದ್ರಿಂದ ಲೇಟ್ ಆಗೋಯ್ತು. ಆದ್ರೂ ಜಲ್ದಿ ಸ್ನಾನ ಮಾಡ್ಕೊಂಡು ಪೂಜೆನ ಮಾಡ್ತಾ ಇದ್ದೀವಿ. ಪೂಜೆ ಮಾಡೋಣ ಅಂತಂದು ಎಲ್ಲನೂ ರೆಡಿ ಮಾಡ್ಕೊಂಡ್ವಿ. ನೋಡಿ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ನೀಟಾಗಿ ವ್ಲಾಗ್ನ ವೀಡಿಯೋನೂ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ತುಂಬ ಲೇಟಾಗಿರೋದ್ರಿಂದ ಈ ಕಡೆ ವೀಡಿಯೋನೇ ಮಾಡೋಣ, ಲಕ್ಷ್ಮಿಗೆ ಅಲಂಕರಣೆ ಮಾಡೋಣ ಅಂತಂದು ಇದಾದ್ವಿ. ಆಲ್ಮೋಸ್ಟ್ ನಾನು ನಮ್ಮ ತಂಗಿ ಇಬ್ಬರು ಸೇರಿಕೊಂಡು ಲಕ್ಷ್ಮೀನ ಕೂರಿಸಿ ಅದು ಫುಲ್ಲು ಡೆಕೋರೇಷನ್ ಮಾಡೋಣ ಅಂದ್ಕೊಂಡ್ವಿ. ತುಂಬಾ ಕಮ್ಮಿ ಟೈಮ್ ಇರೋದ್ರಿಂದ ಏನು ಮಾಡಬೇಕು ಏನು ಬಿಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಅತ್ತೆಯೂ ಸಹ ಇದ್ದಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ರು. ಅವರು ಕೂಡ ಸಂಜೆ ಬಂದರು. ಸಂಜೆ ಬಂದು ಇನ್ನೂ ಕೂರಿಸಿಲ್ವಾ, ಏನು ಮಾಡ್ತಿದ್ರಿ ಬೆಳಗಿಂದ ಅಂತ ಅವ್ರ ರಿಯಾಕ್ಷನ್ನು ಹೀಗೆ ಇತ್ತು. ಬಟ್ ಆಮೇಲೆ ಹೇಳಿದ್ವಿ ಹಿಂಗಾಗಿತ್ತು ಅಂತಂದಾಗ ಹೌದಾ ಅಂತಂದು ಅವರು ಕೂಡ ಹುಷಾರಿದ್ದಿಲ್ಲ, ಅವರು ಕೂಡ ಸುಮ್ಮನಾಗೋದ್ರು. ಆಮೇಲೆ ನಾವು ಕೂಡ ಇಬ್ಬರು ಸೇರಿಕೊಂಡು ಇನ್ನೂ ಜಲ್ದಿ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಕೂಡ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ವಿ. ಬಟ್ ಏನೇ ಅಲಂಕಾರ ಮಾಡೋದು ತುಂಬ ಸಿಂಪಲ್ ಆಯಿತು. ಸಿಂಪಲ್ ಆದರೂ ಭಕ್ತಿ ಅನ್ನೋದು ಮನಸ್ಸಲ್ಲಿರಬೇಕು. ನಾವು ಏನೇ ಗ್ರ್ಯಾಂಡಾಗಿ ಮಾಡಿ ಏನೇ ಪೂಜೆ ಇದು ಮಾಡಿದ್ರು ಬಟ್ ನಮಗೆ ಲಕ್ಷ್ಮೀ ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಷ್ಟೇ ಹೊಲಿಯೋದು, ಗ್ರ್ಯಾಂಡಾಗಿ ಮಾಡಿದ್ರೆ ಅಲ್ಲ ಅಂತ ಒಂದು ಮನಸ್ಥಿತಿನ ಅರ್ಥ ಮಾಡಿಕೊಂಡು ನಾವು ಸುಮ್ಮನಾದ್ವಿ. ಹಾಗಾಗಿ ಪೂಜೆಗೆಲ್ಲ ಇಬ್ಬರು ಸೇರಿ ಇದು ಮಾಡಿಕೊಂಡು ಕಳ್ಸಕ್ಕೆ ಹಾಕೋ ಸಾಮಾನೆಲ್ಲ ಮುಂಚೆನೇ ಒಂದು ದಿವಸದ ಮುಂಚೆನೇ ತಂದಿಟ್ಟಿರೋದ್ರಿಂದ ಅದು ಒಂದೇನು ಸಮಸ್ಯೆ ಆಗಲಿಲ್ಲ. ಆಲ್ಮೋಸ್ಟು ಪೂಜೆ ಸಾಮಾನೆಲ್ಲ ತಂದಿಟ್ಟಿದ್ವಿ. ನಮಗೆ ನೈಟ್ ಆಲ್ಮೋಸ್ಟು 10 ಗಂಟೆಗೆ ಗೊತ್ತಾಗಿರೋದ್ರಿಂದ ಅದನ್ನೆಲ್ಲ ಹಾಗೆ ಎತ್ತಿಟ್ಬಿಟ್ಟು ಮತ್ತು ಗೋಮೂತ್ರ ಚಿಮ್ಮಿಸಿ ಮತ್ತು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಷ್ಟು ಜಲ್ದಿ ಮಾಡಿದ್ರು ಬಟ್ ನಮ್ಮ ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ 7 ಗಂಟೆ 7:30 ಹಾಗೆ ಹೋಯ್ತು. ಆದ್ರೂ ಅರ್ಜೆಂಟಿಗೆ ತುಂಬ ಸಿಂಪಲಾಗಿ ಈ ಸತಿ ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಆಯಿತು. ಎಲ್ಲರೂ ಏನೇನೋ ಇಟ್ಟು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ನಮ್ಮದು ಈ ಸತಿ ತುಂಬ ಸಿಂಪಲ್ ಆಯಿತು. ಆದರೂ ಮನಸ್ಸಿಗೆ ತೃಪ್ತಿ ಇದೆ. ಸಿಂಪಲಾಗಿ ಮಾಡಿದ್ರು ಲೇಟಾಗಿ ಮಾಡಿದ್ರು ಅಟ್ಲೀಸ್ಟ್ ಲಕ್ಷ್ಮೀ ಪೂಜೆ ಮಾಡಿದ್ವಿ ಅನ್ನೋದೊಂದಾದ್ರು ಖುಷಿ ಇರುತ್ತೆ. ನಾವು ಈ ವಾರ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ 28ಗಾದರೂ ಮಾಡೋಣ ಅಂತ ಡಿಸೈಡ್ ಆದ್ವಿ. ಬಟ್ ಈ ವಾರನೇ ತುಂಬ ಚೆನ್ನಾಗಿರೋದು. ನೆಕ್ಸ್ಟ್ ವೀಕ್ ಮತ್ತೆ ಬೇಡ ಅಂತ ಅಂದ್ಕೊಂಡು ಮತ್ತು ಈ ವಾರನೇ ಲಕ್ಷ್ಮೀ ಪೂಜೆನ ಮಾಡಿದಾಯಿತು. ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ, ವರಮಹಾಲಕ್ಷ್ಮಿ ಅವ್ರು ಪಟ್ಟಿದ್ದನ್ನು ಏನೇ ಕೆಲಸ ಅಂದ್ಕೊಂಡಿದ್ದನ್ನು ಎಲ್ಲ ಸಕ್ಸಸ್ಫುಲಿ ಆಗಲಿ, ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಈ ಸತಿ ವರಮಹಾಲಕ್ಷ್ಮಿನ ಬೇಡ್ಕೊಂಡು ಪೂಜೆ ಮಾಡ್ತಿದ್ವಿ. ಮನೇಲಿ ಮಕ್ಕಳಿರೋದ್ರಿಂದ ಅವರು ಒಂದು ಕಾಡ್ತಾರೆ, ಒಂದು ಕೆಲಸ ಮಾಡೋಕ್ಕೆ ಕೊಡೋದಿಲ್ಲ ಏನಿಲ್ಲ. ಅವ್ರನ್ನೂ ಸುಧಾರಿಸ್ಕೊಂಡು ಮನೇಲೂ ಕೂಡ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೂಡ ಕೆಲಸನೂ ಮಾಡ್ಕೊಂಡ್ವಿ. ಅಡುಗೆನೂ ಅಷ್ಟೇ ಈ ಸತಿ ತುಂಬ ಸಿಂಪಲಾಗಿ ಅನ್ನ ಸಾಂಬಾರು ಪಾಯಸ ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತಂದು ಸಜ್ಜಿಗೆ ಮಾಡ್ಕೊಂಡಿದ್ವಿ. ಈ ಸತಿ ವರಮಹಾಲಕ್ಷ್ಮಿ ತುಂಬಾ ಸಿಂಪಲಾಗಿ ಅಡುಗೆ ಮಾಡ್ಕೊಂಡ್ವಿ. ಯಾಕಂದರೆ ಸಂಜೆ ಆಗಿರೋದ್ರಿಂದ ಮುಂಚೆನೂ ಅಡುಗೆ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಕಡೆ ಪೂಜೆನೇ ಮಾಡೋದಾ ಅಥವಾ ಅಡುಗೆನೇ ರೆಡಿ ಮಾಡ್ಕೊಳ್ಳೋದಾ ಅನ್ನೋದೇ ಟೋಟಲಿ ಕನ್ಫ್ಯೂಷನು. ಆದ್ರೂ ಏನು ಮಾಡೋಕ್ಕಾಗತ್ತೆ, ಎಲ್ಲ ಅನಿವಾರ್ಯತೆ ಎಲ್ಲರ ಜೀವನದಲ್ಲೂ ಹಾಗೇ ಆಗುತ್ತೆ. ಬಟ್ ಏನು ಮಾಡೋದು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಈ ಸತಿ ವರಮಹಾಲಕ್ಷ್ಮಿ ತುಂಬ ಸಿಂಪಲಾಗಾದ್ರೂ ಮನಸ್ಸಿಗೆ ತೃಪ್ತಿ ಆಗೋಷ್ಟು ಪೂಜೆ ಪುನಸ್ಕಾರ ಆಯಿತು. ಎಲ್ಲ ನಾವು ಕೂಡ ಪೂಜೆ ಎಲ್ಲ ಮಾಡಿ ಮಕ್ಕಳ ಕೈಲಿ ಕೂಡ ಪೂಜೆ ಕೈ ಮುಗಿಸಿ ಅವ್ರಿಗೂ ಕೂಡ ಇದು ಮಾಡ್ಕೊಂಡ್ವಿ. ಈ ಸತಿ ನಾವು ತುಂಬಾ ಏನಾದರೂ ಹೊಸ್ದಾಗಿ ಡೆಕೋರೇಷನ್ ಮಾಡೋಣ
ಯಾವಾಗಲೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಏನೇ ಆದ್ರೂ ನಾವು ಅಂದ್ಕೊಂಡಂಗೆ ಏನೂ ಆಗೋದಿಲ್ಲ, ಏನಾಗಬೇಕು ಅದೇ ಆಗೋದು. ಈ ಸತಿ ವರಮಹಾಲಕ್ಷ್ಮಿಲೂ ಸಹ ಅದೇ ಆಗಿದ್ದು. ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಟು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಬೇಡ್ಕೊಂಡಿದ್ದಾಯಿತು, ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಮ್ಮ ಅಂತಂದು. ಆದರೂ ಮುಂದಿನ ವರ್ಷ ನಮ್ಗೆ ಇದಕ್ಕಿಂತ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋ ಅವಕಾಶ ಕೊಡ್ತಾಳೆ ಅಂತಂದು ಬೇಡ್ಕೊಂಡು ಪೂಜೆ ಮಾಡಿ ಮುಗಿಸಿದಾಯಿತು. ಇದು ಈ ವರ್ಷ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಸಡಗರ ಸಂಭ್ರಮ ಆಗಿತ್ತು. ಈ ರೀತಿ ಆಗೋಯಿತು. ನಾವೇನೋ ಅಂದ್ಕೊಂಡ್ವಿ, ಬಟ್ ಅದೇನೋ ಆಯಿತು. ನಾವು ನೈಟೇ ಪ್ಲ್ಯಾನ್ ಮಾಡಿಕೊಂಡು ನೈಟೇ ಪೂಜೆ ಎಲ್ಲ ಡೆಕೋರೇಷನ್ ಮಾಡಿಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆನೇ 4 ಗಂಟೆಯಲ್ಲೇ ಪೂಜೆ ಮಾಡಬೇಕು ಅಂತ ನಾನು ನಮ್ಮ ತಂಗಿ ಫುಲ್ಲು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು. ಆದರೆ ಏನು ಮಾಡೋಕ್ಕಾಗಲ್ಲ, ಸಂಜೆ ಪೂಜೆನೂ ತುಂಬ ಚೆನ್ನಾಗಾಯಿತು. ಸಿಂಪಲ್ ಆದರೂ ತುಂಬ ಚೆನ್ನಾಗಾಗಿದೆ ಪೂಜೆ. ಹಾಗೆ ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೂ ಕೂಡ ಪೂಜೆ ಮಾಡಿಸಿದ್ವಿ. ತಾಂಬೂಲಕ್ಕಂತ ಬಳೆ ಮತ್ತು ಅರಿಶಿನ ಕುಂಕುಮ ಬಾಳೆಹಣ್ಣು ಎಲೆ ಇದನ್ನು ಸಹ ಜೋಡಿಸಿದ್ವಿ. ಒಂದು 5 ಜನ ಬಂದಿದ್ದರು. ಎಲ್ಲರೂ ಲೈನಲ್ಲಿ ಎಲ್ಲ ಸಂಜೆನೇ ಪೂಜೆ ಮಾಡಿದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಒಬ್ರಿಗೊಬ್ರು ಬಂದು ಅರಿಶಿನ ಕುಂಕುಮ ತೊಗೊಂಡು ನಾವು ಕೂಡ ದೇವರಲ್ಲಿ ಸಂಕಲ್ಪ ಮಾಡ್ಕೊಂಡ್ವಿ. ಪೂಜೆನ ಈ ವರಮಹಾಲಕ್ಷ್ಮಿ ಗ್ರ್ಯಾಂಡಾಗಿ ಮಾಡಿದ್ವಿ. ಲಾಸ್ಟಿಗೆ ನನ್ನ ಮಗಳನ್ನ ಪೂಜೆ ಇದ್ದರೂ ಮಾಡೋಕ್ಕೋದಕ್ಕೋಸ್ಕರ ಅವಳನ್ನ ಮಾತಾಡ್ಸೇ ಇಲ್ಲ. ಅವಳು ಅದಕ್ಕೆ ಅಳ್ತಾ ಇದ್ಲು. ಲಾಸ್ಟಿಗೆ ಅವಳ ಹತ್ರ ಒಂದು ವೀಡಿಯೋನ ಕ್ಲಿಪ್ಪಿಂಗ್ ತೊಗೊಂಡು ಅವಳಿಗೂ ಸಹ ಆಟಾಡಿಸ್ತಾ ಇದ್ದೆ. ಅವಳು ನಾನು ಬರ್ತೀನಿ ಅಂತ ಅಂದು ಅವಳು ಕೂಡ ಇದು ಮಾಡಿದ್ಲು. ಲಾಸ್ಟಿಗೆ ಅವಳಿಗೆ ಕೈಯೇ ಮುಗ್ದಿರಲಿಲ್ಲ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಒಂದು ಕಡೆ ಸುಮ್ಮನೆ ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ನೋಡ್ರಿ. ನಾನು ಅವಳನ್ನ ಬಲವಂತವಾಗಿ ಮತ್ತೆ ಹೇಳ್ಕೊಂಡಿದ್ದಾಯಿತು, ಇರಲಿ ಬಾ ಮಾತಾಡಿಸ್ತೀನಿ, ನಿನ್ನ ಮುದ್ದು ಮಾಡ್ತೀನಿ ಅಂತ ಅಂದ ಮೇಲೆ ಆವಾಗ ಖುಷಿಯಾಗಿ ನನ್ನ ಮಗಳು ಓಡಿ ಬಂದು ಅವಳು ಕೂಡ ಪೂಜೆ ಮಾಡೋದು. ನಮ್ಮ ಮನೆಯ ಇದು ಮಹಾಲಕ್ಷ್ಮಿ, ಇದು ಲೈಫ್ ಲಾಂಗ್ ಮಹಾಲಕ್ಷ್ಮಿ ಎನಿ ಟೈಮ್ ಹ್ಯಾಪಿಯಾಗಿರ್ತಾಳೆ. ನಮ್ಮನೆಯ ಪುಟ್ಟು ಮುದ್ದು ಮಹಾಲಕ್ಷ್ಮಿ ಇವಳು ಕೂಡ ಕೈ ಮುಗಿದ್ಲು. ಇವಳು ಕೈ ಮುಗಿದ್ರೆ ನಮಗೆ ಒಂಥರ ಖುಷಿ. ಹಾಗಾಗಿ ಅವಳು ಕೂಡ ಕೈ ಮುಗಿದು ಪೂಜೆನ ಮುಗಿಸಿದ್ಲು. ಇದು ನಮ್ಮ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ಬ್ಲಾಗ್ ಆಗಿತ್ತು. ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಪೇಜಲ್ಲಿ ನಾನು ತುಂಬ ಗೋಲ್ಡ್ ರಿಲೇಟೆಡ್ ವೀಡಿಯೋಸ್ ಹಾಕಿದ್ದೀನಿ. ಇಷ್ಟ ಆದರೆ ನನ್ನ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿ ಯು ದ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.